ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟೇ ಎಫರ್ಟ್ಸ್ ಹಾಕಿದ್ರು ನಿಮಗೆ ಬೇಕಾಗಿರೋ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಇರೋದು ನಿಮ್ಮ ಎಫರ್ಟಲ್ಲ, ಬಟ್ ಕ್ಲಾರಿಟಿಯಲ್ಲಿ. ನೀವು ಎಕ್ಸ್ಟರ್ನಲ್ ವರ್ಡಲ್ಲಿ ಏನೇ ಕಷ್ಟಪಟ್ಟರು ನಿಮ್ಮ ಇಂಟರ್ನಲ್ ವರ್ಡಲ್ಲಿ ಅಲೈನ್ಮೆಂಟ್ ಇಲ್ಲ ಅಂತ ಅಂದರೆ ಎಲ್ಲ ಎಫರ್ಟ್ಸು ವೇಸ್ಟ್. ಸೊ ನಾವು ನಮ್ಮ ಸಕ್ಸಸ್ಗೆ, ನಾವು ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಇಂಟರ್ನಲ್ ಅಲೈನ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ? ಥ್ರೂ ವಿಜುವಲೈಸೇಷನ್. ಎಷ್ಟೋ ಸಕ್ಸಸ್ಫುಲ್ ಪೀಪಲ್ ಬರೀ ಹಾರ್ಡ್ ವರ್ಕ್ ಮಾತ್ರ ಮಾಡಲ್ಲ, ಬಟ್ ಅವರು ರಿಯಲ್ ಲೈಫಲ್ಲಿ ಸಕ್ಸಸ್ ನೋಡೋದಕ್ಕಿಂತ ಮುಂಚೆನೆ ಮೆಂಟಲಿ ಅವ್ರ ಸಕ್ಸಸ್ನ ನೋಡಿರ್ತಾರೆ. ಆ್ಯಂಡ್ ಅಂತ ಎಷ್ಟೋ ಕೆಲವು ಸಕ್ಸಸ್ಫುಲ್ ಪೀಪಲ್ ಶೇರ್ ಮಾಡ್ಕೊಂಡಿರುವಂತಹ ಅವರ ವಿಜುವಲೈಸೇಷನ್ ಸೀಕ್ರೆಟ್ಸ್ನ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ನಮ್ಮ ಮೈಂಡ್ ಪವರ್ನ ಥ್ರೂ ಅ ಕ್ವಿಕ್ ಟೆಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋಣ. ನೀವೀಗ ಏನೇ ಕೆಲಸ ಮಾಡ್ತಾ ಇದ್ರು ಎಲ್ಲನೂ ಫಾರ್ 10 ಸೆಕೆಂಡ್ಸ್ ಸ್ಟಾಪ್ ಮಾಡಿ ನಾನು ಹೇಳ್ದಾಗೆ ಮಾಡ್ತಾ ಹೋಗಿ. ಲೆಟ್ಸ್ ಡೂ ಅ ಸ್ಮಾಲ್ ಕ್ವಿಕ್ ಎಕ್ಸ್ಪೆರಿಮೆಂಟ್. ಫಸ್ಟ್ ನಿಮ್ಮ 2 ಕಣ್ಗಳನ್ನ ಕ್ಲೋಸ್ ಮಾಡಿ ನಿಮ್ಮ ಅಡುಗೆ ಮನೇಲಿ ನಿಂತ್ಕೊಂಡು ನಿಂಬೆ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಕ್ಲೋಸ್ ಯುವರ್ ಐಸ್. ನಿಂಬೆ ಹಣ್ಣನ್ನ ಕಟ್ ಮಾಡ್ತಾ ಆ ನಿಂಬೆ ಹಣ್ಣಿನ ರಸನ ಒಂದು ಬೌಲ್ಗೆ ಸ್ಕ್ವೀಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇಮ್ಯಾಜಿನ್ ಅಲ್ಲಿ ಕಟ್ಟೆ ಮೇಲೆ ಚೆಲ್ಲೋಯ್ತು ನಿಂಬೆ ಹಣ್ಣಿನ ರಸ. ಈಗ ಆ ನಿಂಬೆ ಹಣ್ಣಿನ ಪೀಸ್ನ ಇನ್ನೊಂದು ಸ್ಲೈಸ್ ಮಾಡಿ ಅದನ್ನು ನಿಧಾನವಾಗಿ ನಿಮ್ಮ ಬಾಯಿ ಹತ್ರ ತೊಗೊಂಬಂದು ನಿಮ್ಮ ಬಾಯಿಯೊಳಗೆ ನಿಂಬೆ ಹಣ್ಣನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ನಿಮ್ಮ ಬಾಯಲ್ಲಿ ನೀರು ಬರೋದನ್ನ ಅಬ್ಸರ್ವ್ ಮಾಡಿದ್ರಾ? ಅಥವಾ ನಿಮ್ಮ ಮುಖನ ಕಿವುಚ್ಕೊಂಡ್ರ? ನೀವು ನಿಜವಾದ ನಿಂಬೆ ಹಣ್ಣಿನ ಮುಟ್ಲೂ ಇಲ್ಲ, ಬಟ್ ಸ್ಟಿಲ್ ಯುವರ್ ಬಾಡಿ ಎಕ್ಸ್ಪೀರಿಯನ್ಸ್ ವಾಸ್ ಸೋ ರಿಯಲ್. ನೌ ದಟ್ಸ್ ದ ಪವರ್ ಆಫ್ ವಿಜುವಲೈಸೇಷನ್. ಆ್ಯಂಡ್ ಇವತ್ತು ಈ ಪವರ್ನ ನಮ್ಮ ರಿಯಾಲಿಟಿನ ಶೇಪ್ ಅಪ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಜಸ್ಟ್ ಲೈಕ್ ಹೌ ಟಾಪ್ ಅಥ್ಲೀಟ್ಸ್ ಆರ್ CEOs ಡು. ಫಸ್ಟ್ ಆಫ್ ಆಲ್, ವಿಜುವಲೈಸೇಷನ್ ಅಂದ್ರೆ ಏನು? ನಮಗೆ ಬೇಕಾಗಿರುವಂತಹ ಡಿಸೈರ್ಡ್ ಔಟ್ಕಮ್ನ ಕ್ಲಿಯರ್ ಆ್ಯಂಡ್ ಡೀಟೇಲ್ಡ್ ಮೆಂಟಲ್ ಇಮೇಜಸ್ನ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಕಣ್ಮುಚ್ಕೊಂಡು ನಾವು ನಮ್ಮ ಸಕ್ಸಸ್ನ ಮೆಂಟಲಿ ರಿಹರ್ಸಲ್ ಮಾಡ್ಕೊಳ್ಳೋದು. ಆ್ಯಂಡ್ ರಿಮೆಂಬರ್, ವಿಜುವಲೈಸೇಷನ್ ಅಂದರೆ ಬರೀ ಇಮ್ಯಾಜಿನೇಷನ್ ಮಾತ್ರ ಅಲ್ಲ, ಬಟ್ ಎಲ್ಲ ಫೀಲ್ಡಲ್ಲೂ ಟಾಪ್ ಪರ್ಫಾರ್ಮರ್ಸ್ ಯೂಸ್ ಮಾಡುವಂತಹ ಟೆಕ್ನಿಕ್ ಫಾರ್ ದೇರ್ ಸಕ್ಸಸ್. ಸೊ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಮೈ ಮೋಸ್ಟ್ ಫೇವ್ರೆಟ್ ಬುಕ್. ಇದರಲ್ಲಿ ಟಾಪ್ ಅಥ್ಲೀಟ್ಸ್ ಆಗಿರ್ಬೋದು, ಟಾಪ್ ಬಿಸ್ನೆಸ್ ಮೆನ್ ಅಥವಾ ಟಾಪ್ ಸಿಂಗರ್ಸ್ ಆರ್ CEOs, ಪರ್ಫಾರ್ಮರ್ಸ್ ಎಲ್ಲರೂ ಅವರ ಪರ್ಫಾರ್ಮೆನ್ಸ್ಗಿಂತ ಮುಂಚೆ, ಅವರ ರೇಸ್ಗಿಂತ ಮುಂಚೆ, ಅವರ ಬಿಗ್ ಇವೆಂಟ್ ಆರ್ ಬಿಸ್ನೆಸ್ ಮೀಟಿಂಗಿಂತ ಮುಂಚೆ ಅವರ ಪ್ರತಿಯೊಂದು ಮೂವ್ ಹೇಗಿರುತ್ತೆ, ಪ್ರತಿಯೊಂದು ಆ್ಯಕ್ಷನ್ ಹೇಗಿರುತ್ತೆ, ಪ್ರತಿಯೊಂದು ಮಾತು, ಅವರ ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ಪ್ರತಿಯೊಂದು ಹೇಗಿರುತ್ತೆ ಅಂತ ಕಣ್ಮುಚ್ಕೊಂಡು ರಿಹರ್ಸಲ್ ಮಾಡ್ಕೊತಾರಂತೆ. ಕ್ರಿಸ್ಟಿಯಾನೋ ರೊನಾಲ್ಡೋ, ವಿ ಆಲ್ ನೋ ಹಿಮ್, ಅ ವೆರಿ ಪಾಪ್ಯುಲರ್ ಫುಟ್ಬಾಲ್ ಪ್ಲೇಯರ್. ಸೊ ಅವರು ಕೂಡ ಅವ್ರ ಮ್ಯಾಚ್ಗಿಂತ ಮುಂಚೆ, ಫೀಲ್ಡ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಅವ್ರು ಏನು ಗೋಲ್ ಸ್ಕೋರ್ ಮಾಡ್ಕೋಬೇಕು ಅನ್ನೋದನ್ನ ಮನಸ್ಸಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ತಾರಂತೆ. ಆ್ಯಂಡ್ ಹಾಗೆ ಬಾಲ್ ಹೋಗಿ ನೆಟ್ಟಿಗೆ ಹೊಡೆಯೋದಾಗಿರ್ಬೋದು, ಅಥವಾ ಕ್ರೌಡ್ ಎಲ್ಲ ಅವ್ರ ಹೆಸರು ಹೇಳಿ ಚಿಯರ್ ಮಾಡೋದಾಗಿರ್ಬೋದು, ಆ್ಯಂಡ್ ಅವ್ರು ವಿನ್ ಆದಾಗ ಅವರ ವಿಕ್ಟ್ರಿನ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಒಂದು ಆ ಹ್ಯಾಪಿ ಪಿಕ್ಚರ್ನ ಮನಸ್ಸಲ್ಲೇ ವಿಜುವಲೈಸ್ ಮಾಡ್ಕೋತಾರಂತೆ. ಮೈಕಲ್ ಫೆಲ್ಪ್ಸ್, ಇವರು ಕೂಡ ಲೆಜೆಂಡ್ರಿ ಸ್ವಿಮ್ಮರ್. ಅವರ ಪ್ರತಿಯೊಂದು ರೇಸ್ಗಿಂತ ಮುಂಚೆ ಅವರು ವಿಜುವಲೈಸ್ ಮಾಡ್ಕೊತಾರಂತೆ. ಅವರ ಪ್ರತಿಯೊಂದು ಸ್ಟ್ರೋಕ್ ಆಗಿರ್ಬೋದು, ಟರ್ನ್ ಆಗಿರ್ಬೋದು, ಅಥವಾ ನೀರಿಗೆ ಅವ್ರ ಸ್ಕಿನ್ ಟಚ್ ಆದಾಗ ಹೇಗೆ ಫೀಲ್ ಆಗುತ್ತೆ, ಇದೆಲ್ಲದನ್ನು ಇಮ್ಯಾಜಿನ್ ಮಾಡ್ಕೋತಾರಂತೆ. ಆ್ಯಂಡ್ ಆಲ್ಸೋ ಇನ್ ಕೇಸ್ ಏನಾದ್ರು ಆ್ಯಕ್ಚುಯಲ್ ರೇಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಅವರ ಮೈಂಡ್, ಅವರ ಬಾಡಿನ ಆಲ್ರೆಡಿ ಪ್ರಿಪೇರ್ ಮಾಡಿರುತ್ತೆ ಅಂತ ಅವ್ರ ಮೀಡಿಯಾ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಹೌ ಡಸ್ ಇಟ್ ವರ್ಕ್? ಇದು ಹೇಗೆ ಈ ರೀತಿ ವರ್ಕ್ ಆಗುತ್ತೆ? ಬಿಕಾಸ್ ನಮ್ಮ ಬ್ರೈನ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಯಾವುದು ಅಥವಾ ವಿವಿಡ್ಲಿ ಇಮ್ಯಾಜಿನ್ ಮಾಡ್ಕೊಂಡಿರುವಂತಹ ಎಕ್ಸ್ಪೀರಿಯನ್ಸ್ ಯಾವುದು ಅಂತ ವ್ಯತ್ಯಾಸ ಗೊತ್ತಾಗಲ್ಲ. ನಮಗೆ ರಿಯಲ್ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಹೇಗೆ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಫೈರ್ ಅಪ್ ಆಗುತ್ತೆ, ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಾಗ್ಲೂ ಆಗುತ್ತಂತೆ. ಸೊ ವಿಜುವಲೈಸೇಷನ್ ಇಂದ ಹೇಗೆ ನಮ್ಮ ಎವ್ರಿ ಡೇ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ಲೆಟ್ಸ್ ಬ್ರೇಕ್ ಇಟ್ ಡೌನ್. ಫಸ್ಟ್ ಆಫ್ ಆಲ್, ಇಟ್ ಬೂಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ರೆಡ್ಯೂಸಸ್ ಆಂಗ್ಸೈಟಿ. ನೀವು ನಿಮ್ಮನ್ನ ಯಾವುದೋ ಒಂದು ದೊಡ್ಡ ಈವೆಂಟ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಸ್ಪೀಚ್ ಆಗಿರ್ಬೋದು, ಯಾವುದಕ್ಕೆ ಆದ್ರೂ ವಿತ್ ಕಾನ್ಫಿಡೆನ್ಸ್ ಆ್ಯಂಡ್ ಲೆಸ್ ಫಿಯರ್ ಡೀಲ್ ಮಾಡ್ತೀರಾ ಅಂತ. ಯಾಕಂದರೆ ನೀವು ಸೇಮ್ ಸಿಚುವೇಶನ್ನ ಮೆಂಟಲಿ ಪದೇ 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 ವಿಜುವಲೈಸ್ ಮಾಡ್ಕೊಂಡಾಗ ವಿತ್ ಪಾಸಿಟಿವ್ ರಿಯಾಕ್ಷನ್ ನೀವು ಆ ಒಂದು ಸಿಚುವೇಶನ್ನ ರಿಯಲ್ ಆಗಿ ಫೇಸ್ ಮಾಡುವಾಗ ಯುವರ್ ಬ್ರೈನ್ ಫೀಲ್ಸ್, ನಾನು ಇದನ್ನ ಆಲ್ರೆಡಿ ಎಷ್ಟೊಂದು ಸರಿ ಮಾಡಿಬಿಟ್ಟಿದ್ದೀನಿ, ಇಟ್ ಡಸಂಟ್ ಫೀಲ್ ನ್ಯೂ ಟು ಮೀ, ಅಥವಾ ಭಯ ಆಗಲ್ಲ, ಜನ ನಾನು ಮಾತಾಡಿರೋದನ್ನ ನೋಡಿದ್ದಾರೆ, ಅಪ್ರಿಸಿಯೇಟ್ ಮಾಡಿದ್ದಾರೆ, ಸೊ ಐ ಆಮ್ ಅ ಪ್ರೋ ಅಟ್ ಇಟ್ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ದ್ಯಾಟ್ you become so comfortable and familiar with the real life situation. It enhances performance. Studies ಹೇಳೋ ಪ್ರಕಾರ ನಾವು ಪರ್ಫಾರ್ಮೆನ್ಸ್ ಕೊಡೋದಕ್ಕಿಂತ ಮುಂಚೆ ವಿಜುವಲೈಸ್ ಮಾಡ್ಕೊಂಡ್ರೆ ನಮ್ಮ ಪರ್ಫಾರ್ಮೆನ್ಸು
ಆಕ್ಚುಲಿ ಫಿಸಿಕಲಿ ನಾವು ಪ್ರಾಕ್ಟೀಸ್ ಮಾಡಿದ್ವೇನೋ ಅನ್ನೋ ರೀತಿ ಇಂಪ್ರೂವ್ ಆಗಿರತ್ತಂತೆ. ಸೊ ಅದಕ್ಕೇನೆ ಎಷ್ಟೊಂದು ಜನ ಟಾಪ್ ಅಥ್ಲೀಟ್ಸ್ ಆಗಿರ್ಬೋದು, ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಆರ್ ಈವನ್ ಸರ್ಜನ್ಸ್ ಕೂಡ ಅವರ ಸ್ಕಿಲ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮೆಂಟಲಿ ಅವರ ಪರ್ಫಾರ್ಮೆನ್ಸ್ನ ವಿಜುವಲೈಸ್ ಮಾಡ್ಕೋತಾ ಇರ್ತಾರಂತೆ. ರೀಪ್ರೋಗ್ರಾಮ್ಸ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ನೀವು ರಿಪೀಟೆಡ್ ಆಗಿ ನಿಮ್ಮ ಗೋಲ್ನ ವಿಜುವಲೈಸ್ ಮಾಡ್ಕೊಳ್ತಾ ಇದ್ರೆ, ನಿಮ್ಮ ಗೋಲ್ ಏನೇ ಆಗಿರ್ಬೋದು, ಮೇ ಬಿ ವರ್ಕ್ ಪ್ಲೇಸಲ್ಲಿ ಪ್ರಮೋಷನ್ ತಗೊಳ್ಳೋದಾಗಿರ್ಬೋದು, ಅಥವಾ ಹೊಸ ಮನೆ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಕಾರ್ನ ಬೈ ಮಾಡಿ ಅದನ್ನ ಡ್ರೈವ್ ಮಾಡೋದಾಗಿರ್ಬೋದು, ವಾಟ್ ಎವರ್ ಯುವರ್ ಗೋಲ್ ಇಸ್, ನೀವು ಕಣ್ಮುಚ್ಕೊಂಡು ಪದೇ 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 ನಿಮ್ಮ ಡ್ರೀಮ್ನ ವಿಜುವಲೈಸ್ ಮಾಡ್ಕೋತಾ ಇದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ನಿಮ್ಮ ರಿಯಾಲಿಟಿಗೆ ತರೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡುತ್ತೆ ಅಂತ. ನಾವು ಲೈಫಲ್ಲಿ ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ಸ್, ಪ್ರತಿಯೊಂದು ಆಕ್ಷನ್ಸ್ ಇಂಡೈರೆಕ್ಟ್ಲಿ ಸಬ್ ಕಾನ್ಷಿಯಸ್ ಮೈಂಡಿಂದ ಬರುವಂತಹ ಕಮ್ಯಾಂಡ್ಸ್. ಸೊ ನಾವು ಪದೇ ಪದೇ ನಮ್ಮ ಗೋಲ್ನ ವಿಜುವಲೈಸ್ ಮಾಡ್ಕೊಂಡಾಗ ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ನಮ್ಮ ಗೋಲ್ ರಿಲೇಟೆಡ್ ಆಗಿರುವಂತಹ, ನಮ್ಮ ಗೋಲ್ಗೆ ಅಲೈನ್ ಆಗುವಂತಹ ಆಕ್ಷನ್ಸ್ ತಗೊಳ್ಳೋದಕ್ಕೆ ನಮಗೆ ಕಮ್ಯಾಂಡ್ ಮಾಡುತ್ತೆ. ಆ್ಯಂಡ್ ನಾವು ಜಾಸ್ತಿ ಎಫರ್ಟ್ ಹಾಕದೆ ಅಥವಾ ಜಾಸ್ತಿ ಅದಕ್ಕೆ ಗಮನ ಕೊಡದೇನೆ ವಿಲ್ ಸ್ಟಾರ್ಟ್ ಟೇಕಿಂಗ್ ಆಕ್ಷನ್ಸ್ ಟುವರ್ಡ್ಸ್ ಅವರ್ ಗೋಲ್ ಇನ್ ರಿಯಲ್ ಲೈಫ್. ಇಟ್ ಸ್ಟ್ರೆಂಥನ್ಸ್ ಫೋಕಸ್ ಆ್ಯಂಡ್ ಮೋಟಿವೇಶನ್. ನೀವು ನಿಮ್ಮ ಗೋಲ್ನ ವಿಜುವಲೈಸ್ ಮಾಡ್ಕೊಳ್ಳೋದ್ರ ಜೊತೆ ಆ ಗೋಲ್ನ ರೀಚ್ ಆಗೋದಕ್ಕೆ ನೀವು ಎವ್ರಿ ಡೇ ಏನೇನೆಲ್ಲ ಆಕ್ಷನ್ ತಗೋತೀರಾ, ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀರಾ ಅನ್ನೋದನ್ನು ಕೂಡ ವಿಜುವಲೈಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಮ ತಲೆಯಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ರ್ಯಾಂಕ್ ಇದೆ ಅಂತ ಅಂದರೆ ಅದನ್ನ ರೀಚ್ ಆಗೋದಕ್ಕೆ ನೀವು ಎವ್ರಿ ಡೇ ಏನೇನೆಲ್ಲ ಆಕ್ಷನ್ಸ್ ತಗೋತೀರಾ. ಫಾರ್ ಎಕ್ಸಾಂಪಲ್, ವೆರಿ ಪ್ರಾಕ್ಟಿಕಲ್ ಒನ್, ಎಷ್ಟು ಗಂಟೆಗೆ ಹೇಳ್ತೀರಾ, ದಿನಾಗ್ಲೂ ಎಷ್ಟು ಸಿಲೆಬಸ್ ಆರ್ ಚಾಪ್ಟರ್ಸ್ನ ಕವರ್ ಮಾಡ್ತೀರಾ, ಆ್ಯಂಡ್ ಎಷ್ಟೊತ್ತು ಕೂತ್ಕೊಂಡು ಓದ್ತೀರಾ, ಆ್ಯಂಡ್ ನಿಮ್ಮ ಮನೇಲಿ ಯಾವ ಜಾಗದಲ್ಲಿ ಕೂತ್ಕೊಂಡು ಓದ್ತೀರಾ, ಪ್ರತಿಯೊಂದನ್ನು ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ವಿಜುವಲೈಸ್ ಮಾಡ್ಕೊಂಡಾಗ ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ನಮ್ಮ ಗೋಲ್ ಅಲ್ಲೆಲ್ಲೋ ದೂರದಲ್ಲಿ ಇರ್ಬೋದು, ಬಟ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ವಾ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ನಮ್ಮ ಮುಂದೆ ಕಾಣ್ತಾ ಇರುವಂತಹ ಮೊದಲನೇ ಸ್ಟೆಪ್ನ ನಾವು ತಗೋಬೇಕು. ಸೊ ನಾವು ಈ ಮೊದಲನೇ ಸ್ಟೆಪ್ ಮೇಲೆ ನಾವು ಫೋಕಸ್ ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಫೋಕಸ್ ಆ್ಯಂಡ್ ನಮ್ಮ ಮೋಟಿವೇಶನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ಮೋಟಿವೇಶನ್ ನಮಗೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ವಿಜುವಲೈಸೇಷನ್ ನಮಗೆ ಹೆಲ್ಪ್ ಮಾಡುತ್ತೆ. ಇಟ್ ಈವನ್ ಇಂಪ್ಯಾಕ್ಟ್ಸ್ ಫಿಸಿಕಲ್ ಹೆಲ್ತ್. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ ಅವ್ರು ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ, ಇನ್ನೇನು ಬದುಕೋದೇ ಇಲ್ಲ ಅನ್ನೋರು ಕೂಡ ಆ ಪೇಷಂಟ್ಸು ಅವರ ಬಾಡಿ ಇಮ್ಯುನಿಟಿ ಸಿಸ್ಟಮ್ ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋ ರೀತಿ ಇಮ್ಯಾಜಿನ್ ಮಾಡ್ಕೊಂಡು ಎಷ್ಟೋ ಜನ ಬದುಕದೇ ಇಲ್ಲ ಇವರು ಅನ್ನೋರು ಕೂಡ ಅವರ ಡೆಡ್ಲಿ ಡಿಸೀಸಸ್ ಇಂದ ಸರ್ವೈವ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರುವಂತಹ ಎಕ್ಸಾಂಪಲ್ಸ್ ತುಂಬಾ ಇದೆ. ನಾವು ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ವಿಲ್ ಪವರ್. ನಮ್ಮ ಮೈಂಡ್ಗೆ ನಮ್ಮ ಬಾಡಿ ಹೀಲಿಂಗ್ ಪ್ರಾಸೆಸ್ ಮೇಲೆ ತುಂಬಾನೇ ಕಂಟ್ರೋಲ್ ಅಂಡ್ ಪವರ್ ಇದೆ. ಸೊ ವಿಜುವಲೈಸೇಷನ್ ಅಂದ್ರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರಿಂದ ಸಿಗುವಂತಹ ಬೆನಿಫಿಟ್ಸ್ ಏನು ಅನ್ನೋದನ್ನೆಲ್ಲ ನೋಡಿದ್ವಿ. ಬಟ್ ರೈಟ್ ವೇನಲ್ಲಿ ವಿಜುವಲೈಸೇಷನ್ ಮಾಡೋದು ಹೇಗೆ? ಲೆಟ್ಸ್ ಸಿ. ಬಿ ಸ್ಪೆಸಿಫಿಕ್. ಐ ವಾಂಟ್ ಟು ಬಿ ಸಕ್ಸಸ್ಫುಲ್ ಅನ್ನೋದ್ರ ಬದಲು ನಿಮಗೆ ಸಕ್ಸಸ್ ಸಿಕ್ಕಿದಾಗ ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೇ ಬಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನೀವು ಯಾವ ರೀತಿ ಮನೇಲಿ ಇರ್ತೀರಾ, ನೀವು ಮನೆಗೆ ಯಾವ ರೀತಿ ಫರ್ನಿಚರ್ಸ್ ತರ್ತೀರಾ, ಯಾವ ರೀತಿ ಬಟ್ಟೆಗಳನ್ನ ಹಾಕೋತೀರಾ, ನಿಮ್ಮ ವೆಕೇಶನ್ಸ್ ಹೇಗಿರುತ್ತೆ, ನಿಮ್ಮ ಎಮೋಷನ್ ಹೇಗಿರುತ್ತೆ, ಪ್ರತಿಯೊಂದನ್ನು ಎಷ್ಟು ಸಾಧ್ಯನೋ ಅಷ್ಟು ಡೀಟೇಲ್ ಆಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಎಂಗೇಜ್ ಆಲ್ ಯುವರ್ ಸೆನ್ಸಸ್. ಡೋಂಟ್ ಜಸ್ಟ್ ಸಿ ಇಟ್. ನಿಮ್ಮ ಗೋಲ್ನ ಬರೀ ನೋಡಬೇಡಿ, ಬಟ್ ಅದನ್ನ ಫೀಲ್ ಮಾಡ್ಕೊಳ್ಳಿ. ಆ ಸೌಂಡ್ ಕೇಳಿಸ್ಕೊಳ್ಳಿ, ನಿಮ್ಮ ಎನ್ವೈರನ್ಮೆಂಟ್ನ ಸ್ಮೆಲ್ ಮಾಡಿ, ಎಷ್ಟು ರಿಯಲ್ ಆಗಿ ಸಾಧ್ಯನೋ ಅಷ್ಟು ರಿಯಲ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫೇವ್ರೆಟ್ ಕಾರ್ನ ತಗೊಳ್ಳೋದಕ್ಕೆ ಶೋರೂಮ್ಗೆ ಹೋಗಿದ್ದೀರಾ, ಅಲ್ಲಿ ನಿಮ್ಮ ಕಾರ್ ತಗೊಂಡ್ಮೇಲೆ ಎಷ್ಟು ಖುಷಿಯಾಗಿ ಕಾರ್ ಮುಂದೆ ಫೋಟೋ ತಗೋತೀರಾ, ಅಥವಾ ಶೋರೂಮ್ ಅವರು ನಿಮ್ಮ ಕಾರ್ ಕೀಸ್ನ ಹ್ಯಾಂಡ್ ಓವರ್ ಮಾಡುವಾಗ ನಿಮ್ಮ ಮುಖದಲ್ಲಿ ಆ ಒಂದು ಖುಷಿ ಹೇಗಿರುತ್ತೆ, ನಿಮ್ಮ ಹೊಸ ಕಾರ್ ಒಳಗಡೆ ಕೂತ್ಕೊಂಡಾಗ ಆ ಸ್ಟೇರಿಂಗ್ ವೀಲ್ನ ಮುಟ್ಟುವಾಗ, ಗೇರ್ನ ಮುಟ್ಟುವಾಗ ನಿಮ್ಮ ಫೀಲಿಂಗ್ ಹೇಗಿರುತ್ತೆ, ಆ್ಯಂಡ್ ಆ ಹೊಸ ಕಾರ್ನ ಸ್ಮೆಲ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹೊಸ ಕಾರ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಹೇಗೆ ಪೂಜೆ ಮಾಡಿಸ್ತೀರಾ, ಅಥವಾ ನಿಮ್ಮ ಫ್ರೆಂಡ್ ಕಾಲ್ ಮಾಡಿ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತೀರಾ, ಇದು ಎಲ್ಲದನ್ನು ಎಷ್ಟು ಡೀಟೇಲ್ ಆಗಿ ಸಾಧ್ಯನೋ, ಎಷ್ಟು ಕ್ಲಿಯರ್ ಆಗಿ ಸಾಧ್ಯನೋ, ಎಷ್ಟು ಸ್ಪೆಸಿಫಿಕ್ ಆಗಿ ಸಾಧ್ಯನೋ ಅಷ್ಟು ಸ್ಪೆಸಿಫಿಕ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಿಪೀಟ್ ಡೈಲಿ. ನೀವು ಎಷ್ಟು ವಿಜುವಲೈಸ್ ಮಾಡ್ಕೋತಿರೋ ಅಷ್ಟು ಇಂಪ್ಯಾಕ್ಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀವು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲ್ಗೋ ಮುಂಚೆ ವಿಜುವಲೈಸ್ ಮಾಡೋದು ತುಂಬಾ ಒಳ್ಳೇದು. ಬಿಕಾಸ್ ಆ ಒಂದು ಟೈಮಲ್ಲಿ ನಮ್ಮ ಮೈಂಡ್ ಥೇಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ನಮ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ವಿ ಆರ್ ನಾಟ್ ಬ್ಯಾಕ್ ಇನ್ ಟು ಅವರ್ ಸೆನ್ಸಸ್ ಅಲ್ವಾ. ಈಗ ಹೇಗಿದೀವಿ ಆ ರೀತಿ ಇರಲ್ಲ ನಮ್ಮ ಮೆಂಟಲ್ ಸ್ಟೇಟ್. ವಿಲ್ ಬಿ ಲೈಕ್ ಮಂಪ್ರಿರುತ್ತೆ, ಸ್ವಲ್ಪ ನಿದ್ದೆ ಇರುತ್ತೆ, ಸ್ವಲ್ಪ ಎಚ್ಚರ ಇರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಅಸ್ ಥೇಟಾ ಸ್ಟೇಟ್. ಅಥವಾ ರಾತ್ರಿ ಮಲಗುವಾಗ್ಲೂ ಅಷ್ಟೇ, ಇನ್ನೇನು ನಿದ್ರೆ ಬರ್ತಾ ಇದೆ ಬಟ್ ಈ ಕಡೆ ರಿಯಾಲಿಟಿಲೂ ಇಲ್ಲ, ಈ ಕಡೆ ನಿದ್ರೆನೂ ಇಲ್ಲ, ಆ ಒಂದು ಮಂಪ್ರಿರುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಡ್ರೀಮ್ ಲೈಫ್ನ ನೀವು ವಿಜುವಲೈಸ್ ಮಾಡ್ಕೊಂಡಾಗ ಡೈರೆಕ್ಟ್ ಆಗಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಫೀಡ್ ಮಾಡಿದಾಗುತ್ತೆ. ಸೊ ಸಬ್ ಕಾನ್ಷಿಯಸ್ ಮೈಂಡ್ ರೀವೈರ್ ಆಗೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಟೈಮ್. ಪೇರ್ ಇಟ್ ವಿತ್ ಆಕ್ಷನ್. ನಾನು ಇದಕ್ಕೆ ಮುಂಚೆನೂ ಎಷ್ಟೊಂದು ಸರಿ ಹೇಳಿದ್ದೀನಿ, ವಿಜುವಲೈಸೇಷನ್ ಒಂದೇ ಸಾಕಾಗಲ್ಲ, ಬಟ್ ಅದಕ್ಕೆ ಬೇಕಾಗುವಂತಹ ಆಕ್ಷನ್, ಅಲೈನ್ಡ್ ಆಕ್ಷನ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ವಿಜುವಲೈಸೇಷನ್ ಪ್ಲಸ್
ಆಕ್ಷನ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್. ಇದು ನಿಮ್ಮ ಗೋಲ್ಸ್ನ ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದ್ರ ಜೊತೆ ಇನ್ನೂ ಡೀಟೇಲ್ ಸ್ಟೆಪ್ಸ್ ಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ 2 ವಿಡಿಯೋಸ್ನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ನೀವಿನ್ನೂ ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸೊ ರಿಮೆಂಬರ್, ವಿಜುವಲೈಸೇಷನ್ ಅಂದರೆ ಬರೀ ಮ್ಯಾನಿಫೆಸ್ಟೇಷನ್ ಟ್ರಿಕ್ ಮಾತ್ರ ಅಲ್ಲ, ಬಟ್ ಇಟ್ಸ್ ಅ ಸೈಂಟಿಫಿಕಲಿ ಪ್ರೂವ್ ಅಂಡ್ ಟೆಕ್ನಿಕ್ ಟು ಅಚೀವ್ ಎನಿಥಿಂಗ್ ಯು ವಾಂಟ್ ಇನ್ ಲೈಫ್. ನಮ್ಮ ಮೈಂಡ್ ಕಲ್ಪವೃಕ್ಷ ಇದ್ದಂಗೆ, ನಾವು ಏನು ಶ್ರದ್ಧೆಯಿಂದ ಫೋಕಸ್ ಇಟ್ಟು ಏನು ಕೇಳ್ಕೊತೀವೋ ಅದು ಸಿಗುತ್ತೆ. ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಯುವರ್ ಮೈಂಡ್, ಮೈ ಫ್ರೆಂಡ್. ಆ್ಯಂಡ್ ಇದಕ್ಕೆ ಮುಂಚೆ ನೀವು ಕೂಡ ಯಾವ್ದಾದ್ರು ವಿಷಯಕ್ಕೆ ವಿಜುವಲೈಸೇಷನ್ ಟ್ರೈ ಮಾಡಿ ವರ್ಕ್ ಆಗಿತ್ತಾ? ಲೆಟ್ ಮೀ ನೋ, ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ.